ನಮಸ್ತೆ. 23/9/2024 ಸೋಮವಾರ, ಕೃಷ್ಣ ಪಕ್ಷ, ಷಷ್ಠಿ ತಿಥಿ ಇದೆ. ಇವತ್ತು ಮಧ್ಯಾಹ್ನ 1:50 ನಂತರ ನೋಡುವಂಥದ್ದು ಸಪ್ತಮಿ. ರೋಹಿಣಿ ನಕ್ಷತ್ರವಿದೆ ಇವತ್ತು ರಾತ್ರಿ 10:07 ಆ ನಂತರ ಮೃಗಶೀರ್ಷ ನಕ್ಷತ್ರ. ಇವತ್ತು ರೋಹಿಣಿ ನಕ್ಷತ್ರ ಇರುವವರೆಗೂ ಅಂದರೆ ರಾತ್ರಿ 10:07 ಅಮೃತವು ಅಭಿವೃದ್ಧಿಯೂ ಉಂಟು ಪ್ರತಿಯೊಬ್ಬರಿಗೂ. ಆಮೇಲೆ ಬರುವ ಮೃಗಶೀರ್ಷ ನಕ್ಷತ್ರ ಕೂಡ ಕಾರ್ಯಸಿದ್ಧಿ ಉಂಟು, ಆದ್ದರಿಂದ ಶುಭ ದಿನ. ಸಿದ್ಧಿ ಯೋಗವಿದೆ, ಆದ್ದರಿಂದ ಶುಭ ದಿನ. ಸೋಮವಾರ ಆದ್ದರಿಂದ ಶುಭ ದಿನ. ಆದರೆ 6ನೇ ತಿಥಿ, ಆದ್ದರಿಂದ ಯೋಚನೆ ಮಾಡಿ. ಇವತ್ತಿನ ಸೂರ್ಯೋದಯ 6:09, ಸೂರ್ಯ ಅಸ್ತಮನ ಸಂಜೆ 6:15. ಇವತ್ತು ಬಂದಿರುವಂಥ ನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರ ಮಾನುಷೀಯ ಗಣ, ಮೃಗಶೀರ್ಷ ನಕ್ಷತ್ರ ದೇವಗಣ. ಇವತ್ತು ದಿನ ಪೂರ್ತಿ ವೃಷಭ ರಾಶಿ. ಯಾವ ಮಕ್ಕಳು ಹುಟ್ಟಿದ್ರು ವೃಷಭ ರಾಶಿ ಅಂತ ತಿಳ್ಕೋಬೋದು. 6:09 10:30 ರೋಹಿಣಿ ನಕ್ಷತ್ರ 2ನೇ ಪಾದ. 10:30 ಮೇಲೆ ಸಂಜೆ 4:17 ರೋಹಿಣಿ ನಕ್ಷತ್ರ 3ನೇ ಪಾದ. ಸಂಜೆ 4:17 ಮೇಲೆ 10:07 ರೋಹಿಣಿ ನಕ್ಷತ್ರ 4ನೇ ಪಾದ. ಅಲ್ಲಿಂದ ಬೆಳಗಿನ ಜಾವ 4 ಗಂಟೆಯವರೆಗೂ ಮೃಗಶೀರ್ಷ ನಕ್ಷತ್ರ 1ನೇ ಪಾದ. ಬೆಳಗಿನ ಜಾವ 4 ಗಂಟೆಯ ನಂತರ ಮೃಗಶೀರ್ಷ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗಿರುತ್ತದೆ. ಅಂದರೆ 24ನೇ ತಾರೀಕುವರೆಗೂ ಈ ನಕ್ಷತ್ರದ ಅಂದರೆ ಮೃಗಶೀರ್ಷ ನಕ್ಷತ್ರದ 2ನೇ ಪಾದ ಮತ್ತು 4 ಪಾದಗಳವರೆಗಿರುತ್ತದೆ. ಹಂಗಾಗಿ ನಾಳೆ ಅಂದರೆ ಮಂಗಳವಾರ ದಿನ 24ನೇ ತಾರೀಕು ರಾತ್ರಿ 9:53:57 ಈ ನಕ್ಷತ್ರವಿದೆ. ಆಮೇಲೆ ನಾಳೆ ಆರುದ್ರ ನಕ್ಷತ್ರ. ನಾಳೆ ದಿನ ಹೇಗಿದೆ ಹಂಗೆ ಅಂತ ನೋಡೋಕೆ ಹೋದರೆ ಖಂಡಿತವಾಗಿ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂತಂದರೆ ಈ ಮೃಗಶೀರ್ಷ ನಕ್ಷತ್ರ ನಾಳೆ ಬರೋದು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಎಲ್ಲರೂ ಗಮನ ಕೊಡಿ. ಮೃಗಶೀರ್ಷ ನಕ್ಷತ್ರಕ್ಕೆ ಆ ಥರ ಇದೆ. ಆರುದ್ರ ನಕ್ಷತ್ರಕ್ಕೆ ಖಂಡಿತ ದಿನ ಸರಿಯಾಗಿಲ್ಲ, ಅಂದರೆ ರಾತ್ರಿಯ ಮೇಲೆ ಅಂತ ಇಟ್ಕೋಬೋದು. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇವತ್ತಿನ ವಿಷಯಕ್ಕೆ ಬರೋಣ. ಕೆಲವು ಒಳ್ಳೆಯ ಸಮಯಗಳನ್ನು ನಾವು ಹೇಳ್ತೀವಿ, ಆದರೆ ಅದು ಜನರಲ್. ಅಂದರೆ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 4:34 5:21, 11:48 AM 12:36 ಅಭಿಜಿತ್ ಮುಹೂರ್ತ, ಮಧ್ಯಾಹ್ನ 2:13 3:01 ವಿಜಯ ಮುಹೂರ್ತ, ಸಂಜೆ 6:15 6:39 ಗೋಧೂಳಿ ಮುಹೂರ್ತ, ಸಂಜೆ 6:15 7:26 ಸಾಯನ ಸಂಧ್ಯಾಕಾಲ, 7:02 ಮೇಲೆ 8:35 ಅಮೃತ ಗಳಿಗೆ, ರಾತ್ರಿ 11:48 12:36 ನಿಶ್ಚಿತ ಮುಹೂರ್ತ, ಬೆಳಗ್ಗೆ 6:09 ದಿನಾಪೂರ್ತಿ ಇವತ್ತು ಸರ್ವಾರ್ಥ ಸಿದ್ಧಿ ಯೋಗವಿದೆ. ರಾತ್ರಿ 10:07 6:09 ಅಮೃತ ಸಿದ್ಧಿ ಯೋಗವಿದೆ. ಇದು ಇವತ್ತು ಜನರಲ್ ಆಗಿ ನಾವು ಕೊಟ್ಟಿರುವಂಥ ಮುಹೂರ್ತ ಅಂತ. ಕಾಮನ್ ಆಗಿ ಎಲ್ಲರೂ ಕೊಡೋದು ಈ ಥರನೇ, ಆದರೂ ಇಷ್ಟು ಡೀಟೇಲ್ ಆಗಿ ಕೊಡೋದಿಲ್ಲ. ಆದರೂ ಇದರಲ್ಲಿ ಕೆಟ್ಟ ಟೈಮ್ ಬಂದರೆ ಇದೆಲ್ಲ ಯೋಚನೆ ಮಾಡಬೇಕು. 100% ಕೆಟ್ಟ ಟೈಮನ್ನ ನಾವು ನೋಡ್ಕೊಳ್ಳೋಣ. ಈ 100% ಕೆಟ್ಟ ಟೈಮ್ ಇದ್ದರೆ ಒಳ್ಳೆಯ ಸಮಯ ಅಂತ ನಾವು ಕೊಟ್ಟರು ಅಮೃತಗಳಿಗೆಲ್ಲ ಇದ್ದರೂ ಇದರಲ್ಲಿ ಮಾಡಬಾರದು. ಈಗ 100% ಕೆಟ್ಟ ಟೈಮ್ಗೆ ನಾವೀಗ ಹೋಗಿ ನೋಡೋಣ. ಇವತ್ತು ಫಸ್ಟ್ ತುಲಾ ಚಂದ್ರಾಷ್ಟಮ. ತುಲಾ ರಾಶಿಯವರಿಗೆ ಚಂದ್ರಾಷ್ಟಮ. ತುಲಾ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ ಒಟ್ಟು 4 ಪಾದಗಳು, ವಿಶಾಖ ನಕ್ಷತ್ರದ 3 ಪಾದಗಳಿಗೆ ಇವತ್ತು ದೋಷವಿದೆ. ಆದ್ದರಿಂದ ಈ ನಕ್ಷತ್ರದವರು ಸ್ವಲ್ಪ ಗಮನ. ಈಗ ಪ್ರತಿಯೊಬ್ಬರಿಗೂ ಹೇಗಿದೆ ಅಂತ ನೋಡೋಣ. 7:39 9:10 ರಾಹು ಕಾಲ ಇದೆ. ಇದು ಕೆಟ್ಟ ಟೈಮೇ. ಆದರೂ ದೇವಿ ಪೂಜೆ ಮಾಡೋಕ್ಕೆ, ನಿಂಬೆಯನ್ನು ದೀಪ ಹಚ್ಚೋಕ್ಕೆ, ದೇವಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಇದಕ್ಕೆಲ್ಲ ಒಳ್ಳೆಯ ಟೈಮ್, ಶುಭ ಸಮಯ. ಇದು ನಡೆಯುವ ಸಮಯದಲ್ಲೇ ವಿಷಕಾಲವೂ ಇರುತ್ತದೆ. ಆದ್ದರಿಂದ
ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. 10:41ರಿಂದ 12 ಗಂಟೆ 12 ನಿಮಿಷದವರೆಗೂ ಯಮಕಂಡ ಕಾಲವಿದೆ. ಯಾರೇ ಆದರೂ ಹುಷಾರಿಲ್ಲದೆ ಇರೋರಿಗೆ ಮೃತ್ಯುಂಜಯ ಜಪ ಮಾಡ್ಬೋದು. ಮಧ್ಯಾಹ್ನ 12:36ರಿಂದ 1 ಗಂಟೆ 24 ನಿಮಿಷ PM ಅಂದರೆ ಮಧ್ಯಾಹ್ನದವರೆಗೂ ದುರ್ಮುಹೂರ್ತ. ಯಾವ ಮುಹೂರ್ತ ಕಾರ್ಯಗಳು ಪ್ರಾರಂಭ ಮಾಡಬಾರದು ಅಷ್ಟೇ. ನನ್ನೇ ಸ್ಟಾರ್ಟ್ ಮಾಡಿದರೆ ಅಥವಾ ಇವತ್ತೇ ಒಳ್ಳೆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಮಾಡ್ಬೋದು, ಅದಕ್ಕೂ ದೋಷವಿಲ್ಲ. ಈ ಕೆಟ್ಟ ಟೈಮಲ್ಲಿ ಪ್ರಾರಂಭ ಅನ್ನೋದು ಮಾತ್ರ ದೋಷವಿದೆ. ಮಧ್ಯಾಹ್ನ 1:50ರಿಂದ 2:13ವರೆಗೂ ಮೃತ್ಯು ಪಂಚಕ. ಇದರಲ್ಲಿ ಯಾವುದು ಮಾಡಬಾರ್ದು, ಅಂದರೆ ಪ್ರಾರಂಭ ಮಾಡಬಾರ್ದು. 2 ಗಂಟೆ 25 ನಿಮಿಷ PM ಮಧ್ಯಾಹ್ನದಿಂದ 3:58ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 12 ಗಂಟೆ 12 ನಿಮಿಷದಿಂದ ರಾತ್ರಿ 1:41ವರೆಗೂ ವಿಷ. ಇದೆಲ್ಲ ಕೆಟ್ಟ ಟೈಮು 100%. ಸರಿ, ಇರೋದರಲ್ಲೇ ಶುಭ ಸಮಯಗಳು ಅಂತ ಕೊಡ್ತೀವಿ, ಅದರಲ್ಲಿ ನೋಡಿಕೊಂಡು ಮಾಡಿದ್ರೆ ದೋಷಗಳಿಲ್ಲ. 6 ಗಂಟೆ 9 ನಿಮಿಷದಿಂದ 7:37ವರೆಗೂ ಶುಭವಾಗಿದೆ. 9:12ರಿಂದ 10:39ವರೆಗೂ ಶುಭವಾಗಿದೆ, ಅಂದರೆ ವಿಷಕಾಲ ಮುಗಿದ ಮೇಲೆ. 12:14 ಮೇಲೆ 12:34ವರೆಗೂ ಶುಭವಾಗಿದೆ, ಅಂದರೆ ಯಮಕಂಡ ಕಾಲ ಮುಗಿದ ಮೇಲೆ. ಮಧ್ಯಾಹ್ನ 1:26ರಿಂದ 1:48ವರೆಗೂ ಶುಭಕರವಾಗಿದೆ, ಅಂದರೆ ದುರ್ಮುಹೂರ್ತ ಮುಗಿದ ನಂತರ ಇದು ಒಳ್ಳೆಯ ಟೈಮ್ ಬರುತ್ತೆ. ಮಧ್ಯಾಹ್ನ 2:15ರಿಂದ 2:23ವರೆಗೂ ಶುಭವಾಗಿದೆ, ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಆದ ನಂತರ. ಸಂಜೆ 4 ಗಂಟೆಯಿಂದ ರಾತ್ರಿ 12:10ವರೆಗೂ ಶುಭವಾಗಿದೆ. ಮತ್ತು ಲಾಸ್ಟ್ ಒಂದು ಒಳ್ಳೆಯ ಟೈಮ್ ಬರುತ್ತದೆ ರಾತ್ರಿ 1:43, ಅಂದರೆ ಲೇಟ್ ನೈಟ್ರಿಂದ ಬೆಳಗ್ಗೆವರೆಗೂ ಶುಭವಾಗಿದೆ. ಇದನ್ನು ತಿಳಿದು ಈ ಸಮಯಗಳಲ್ಲಿ ಮಾಡಿದ್ರೆ ಮಾಡುವ ಕಾರ್ಯಗಳು ಖಂಡಿತ ಶುಭಕರವಾಗಿರುತ್ತದೆ. ಇವತ್ತು 8:10ರಿಂದ 9:10 ಗುರು ಹೊರೆ ಅಂತಂತೀವಿ. ಆದರೆ ಈ ಸಮಯದಲ್ಲಿ ಯಾವುದಾದ್ರು ಮಾಡ್ಬೋದಾ? ಗುರು ಹೊರೆ ಅಲ್ವಾ, ನೀವೇ ಹೇಳಿದ್ರಿ ಹೆಂಗೆ ಅಂತಂದರೆ, ಖಂಡಿತವಾಗಿ 7:39ರಿಂದ 9:10ವರೆಗೂ ರಾಹು ಕಾಲ ಇರೋದರಿಂದ ಯೋಚನೆ ಮಾಡಲೇಬೇಕು. ಇದೇ ರೀತಿಯಲ್ಲಿ ಅಭಿಜಿತ್ ಮುಹೂರ್ತ 11:48 ಮೇಲೆ 12:36ವರೆಗೆ ಇರೋದರಿಂದ ಖಂಡಿತವಾಗಿ ಯೋಚನೆ ಮಾಡಬೇಕು. ಆದರೂ ಅದನ್ನೆಲ್ಲ ಮೀರಿ ಸ್ವಲ್ಪ ಪರವಾಗಿಲ್ಲ ಅಂತ ಬರುತ್ತದೆ ಅಷ್ಟೇ. ಅಂದರೆ ಕೆಟ್ಟ ಟೈಮಲ್ಲೂ ಕೂಡ ಇರೋದರಲ್ಲೇ ಅದು ಒಂದು ಒಳ್ಳೆಯ ಮುಹೂರ್ತ ಅಂತ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ಅಭಿಜಿತ್ ಅನ್ನುವ ನಕ್ಷತ್ರ ಈಗ ರೂಢಿಯಲ್ಲಿ ಇಲ್ಲ, ಆದರೂ ಅದನ್ನು ದಿನನಿತ್ಯ ಮಧ್ಯಾಹ್ನದಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ದಿನವನ್ನು ತಿಳಿದು ನಾವು ಕೊಟ್ಟಿರುವ ಒಳ್ಳೆಯ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಆದ್ದರಿಂದಾಗಿ ಕೆಲವು ದೋಷಗಳನ್ನು ನಾವು ದೂರ ಮಾಡ್ಕೋಬೋದು. ಇದರಲ್ಲಿ ಎಲ್ಲ ಅಂಶಗಳನ್ನು ನೋಡಬೇಕಾಗ್ತದೆ. ಒಂದು ಅಂಶ ಏನು ನೋಡಬೇಕು ಅಂತಂದರೆ, ಕೃಷ್ಣ ಪಕ್ಷ ಅನ್ನುವ ಕರಗುವ ಚಂದ್ರ, ಇದನ್ನು ಗಮನಿಸಬೇಕು. ಆದ್ದರಿಂದ ಗಮನ ಕೊಡಿ. ಹೀಗೆ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಇವತ್ತಿರುವ ನಕ್ಷತ್ರ ಪ್ರಕಾರ ಅದರಲ್ಲೂ ರಾತ್ರಿಯವರೆಗೂ, ಅಂದರೆ 10 ಗಂಟೆ 8 ನಿಮಿಷದವರೆಗೂ ಹೇಗಿರುತ್ತೆ ಅಂತ ನೋಡ್ಬಿಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ರಾತ್ರಿಯವರೆಗೂ ಕ್ಷೇಮವಿದೆ, ಆದರೆ ಹಣಕಾಸು ವಿಷಯ ಮಾತ್ರ ಸ್ವಲ್ಪ ಎಚ್ಚರ. ಭರಣಿ ನಕ್ಷತ್ರ ಮೇಷರಾಶಿಗೆ ಇವತ್ತು ವಿಪತ್ತು ಉಂಟು, ಧನಹಾನಿಯೆಲ್ಲ ಇದೆ, ಬೇಡದೇ ಇರುವ ಖರ್ಚುಗಳೆಲ್ಲ ಬಂದು ಸೇರುತ್ತದೆ, ಎಚ್ಚರ. ಕೃತಿಕಾ ನಕ್ಷತ್ರ ಮೇಷರಾಶಿ ಸಂಪತ್ತಿದೆ, ಧನಹಾನಿಯೂ ಕೂಡಿ ಬರುತ್ತದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಸಂಪತ್ತು, ಶರೀರ ಸುಖವೆಲ್ಲ ಕೂಡಿ ಬರುತ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಖಂಡಿತವಾಗಿಯೂ ಇವತ್ತು ಜನ್ಮತಾರೆ ಅಂತ ಇದನ್ನು ಅಂತೀವಿ. ಆದ್ದರಿಂದಾಗಿ ದೇವರ ಖರ್ಚುಗಳು ಸ್ವಲ್ಪ ಮಾಡಿ ಧರ್ಮ ಕಾರ್ಯಗಳನ್ನು ಮಾಡಬಹುದು, ತೊಂದರೆ ಇಲ್ಲ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಖಂಡಿತವಾಗಿ ಶುಭಕರವಾಗಿದೆ, ಆದ್ದರಿಂದ ಶುಭದಿನ ಅಂತ ತಿಳ್ಕೋಬೋದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಇದು ಪರಮ ಮೈತ್ರಿಧಾರೆಯಾಗಿ ಸ್ವಲ್ಪ ಖರ್ಚುಗಳಿರುತ್ತದೆ ಅಷ್ಟೇ, ಖರ್ಚುಗಳನ್ನ ಮೇಂಟೈನ್ ಮಾಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆ ವ್ಯಯ, ಇದು 2 ಉಂಟು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ಇದೆ,
ವ್ಯಯವಿದೆ. ವ್ಯಯವಾದರೂ ಕೆಲವು ಸಮಯಗಳಲ್ಲಿ ಖರ್ಚು ಮಾಡೋದರಿಂದ ಕೆಲವು ದೋಷಗಳನ್ನು ದೂರ ಮಾಡ್ಕೋಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಸರಿ ಮಾಡ್ಕೋಬೋದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಶುಭವಾಗಿಲ್ಲ, ಆದರೆ ಇಷ್ಟಾರ್ಥ ಸಿದ್ಧಿ ಉಂಟು. ಇಷ್ಟಾರ್ಥ ಸಿದ್ಧಿ ಮನಸ್ಸಲ್ಲಿ ಧ್ಯಾನ ಮಾಡಿರುವ ದೇವರು ಶುಭವಾಗಿ ಮಾಡುತ್ತದೆ ಅಂತ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲ ಉಂಟು, ಇಷ್ಟಾರ್ಥ ಸಿದ್ಧಿಯೆಲ್ಲ ಆಗುತ್ತದೆ, ಶುಭವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಶುಭವಲ್ಲ, ಪ್ರಯತ್ನಗಳಲ್ಲಿ ಎಚ್ಚರ. ಜಯ ಉಂಟು ಅಂತ ಗ್ಯಾರಂಟಿ ನಂಬದೆ ಪರವಾಗಿಲ್ಲ, ಲಾಸ್ ಆಗೋದಿಲ್ಲ, ಸುಮ್ಮನೆ ಪ್ರಯತ್ನ ಮಾತ್ರ ಅಂತಂದರೆ ಮಾಡಬಹುದು. ಮಕ ನಕ್ಷತ್ರ ಸಿಂಹರಾಶಿ ಖಂಡಿತ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಾ, ಕೆಲಸ ಕಾರ್ಯದಲ್ಲಿ ಕೂಡ ಅಭಿವೃದ್ಧಿ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ ಏಟು ಗಾಯಗಳು ತೊಂದರೆಗಳು, ಆದರೂ ಕ್ಷೇಮವಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಇದೆ. ನಿಮ್ಮ ಪ್ರಯತ್ನಗಳ ಮೇಲೆ ಅದೆಲ್ಲ ನಡೆಯುತ್ತದೆ. ಗಾಡಿಯಲ್ಲಿ ಮಾತ್ರ ಎಚ್ಚರ, ಮಳೆ ಬೇರೆ ಬಿದ್ದಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಸಂಪತ್ತಿದೆ, ಅಭಿವೃದ್ಧಿ ಇದೆ, ಎಲ್ಲವೂ ಶುಭವಾಗಿದೆ. ಹಾಗಾಗಿ ನಾವೇನಕ್ಕೆ ಯೋಚನೆ ಮಾಡಬೇಕು, ದೇವರೇ ಜೊತೆ ಇರುತ್ತಾರೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಅಡೆತಡೆ ಉಂಟು, ಆದರೂ ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ ಅಥವಾ ಧ್ಯಾನ ಮಾಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆಯಾಗಿದೆ, ಅದರಿಂದಾಗಿ ಚಿಕ್ಕ ಚಿಕ್ಕ ಖರ್ಚುಗಳು, ಪಕ್ಷಿ ಪ್ರಾಣಿಗಳಿಗೆ ಮೇವು ಹಾಕೋದು ಇಂಥದನ್ನು ಮಾಡಬಹುದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಪರಮ ಮಿತ್ರಧಾರೆಯಾಗಿ ಶುಭವಾಗಿದೆ. ಅಲ್ಲಿ ಇಲ್ಲಿ ಸ್ವಲ್ಪ ತಡೆ ಉಂಟು, ಆದರೂ ಸ್ವಾಮಿನ ಪೂಜೆ ಮಾಡಿಕೊಂಡು ದೂರ ಮಾಡಿಕೊಳ್ಳಿ ದೋಷಗಳನ್ನು. ಚಿತ್ತಾ ನಕ್ಷತ್ರ ತುಲಾರಾಶಿ ಜಯವಿದೆ, ಪರರ ಸಹಾಯ ಉಂಟು. ಸ್ವಾತಿ ನಕ್ಷತ್ರ ತುಲಾರಾಶಿ ಮಿತ್ರಧಾರೆ ಇದೆ, ಸ್ವಲ್ಪ ಆರೋಗ್ಯದಲ್ಲಿ ಕ್ಷೀಣಿಸಿರುವವರು ನೋಡಿಕೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ ಟೆನ್ಷನ್, ಆರೋಗ್ಯ ಕೆಡೋದು, ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ, ಸ್ವಲ್ಪ ಚೇತರಿಸ್ಕೋಬೋದು, ಆದರೂ ನೂತನ ಕಾರ್ಯಗಳಲ್ಲಿ ಪ್ರಯತ್ನಗಳನ್ನು ಇನ್ನೊಂದು ದಿನ ಮಾಡೋಣ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲವಿದೆ, ಸುಖವೂ ಇದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಪ್ರಯತ್ನ ಪಡುವ ಕಾರ್ಯಗಳಲ್ಲಿ ಅಪಜಯ ಉಂಟು, ಎಚ್ಚರ. ಮೂಲ ನಕ್ಷತ್ರ ಧನುಸು ರಾಶಿ ಚೇತರಿಸ್ಕೊಳ್ತೀರಾ ಆರೋಗ್ಯದಲ್ಲಿ. ಎದುರಾಡುವವರು ತೊಂದರೆ ಅನುಭವಿಸುತ್ತಾರೆ ನಿಮ್ಮನ್ನು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಚಿಕ್ಕ ಚಿಕ್ಕ ಏಟು ಗಾಯಗಳು, ಆದರೂ ಶತ್ರು ಕಾಟವಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ವರಮಾನ ಹೆಚ್ಚಾಗುತ್ತದೆ, ಪ್ರಯತ್ನಗಳಲ್ಲೂ ಕೂಡ ಅದನ್ನೇ ಮಾಡಿಕೊಳ್ಳಿ, ಶತ್ರು ಕಾಟವಿಲ್ಲ ಇವತ್ತು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಸಂಪತ್ತಿದೆ, ಸ್ವಲ್ಪ ಕಾರ್ಯಗಳಲ್ಲಿ ವಿಘ್ನ ಬರುತ್ತದೆ, ಪ್ಲಾನ್ ಮಾಡಿಕೊಂಡು ಮಾಡಿ. ಶ್ರವಣ ನಕ್ಷತ್ರ ಮಕರ ರಾಶಿ ಜನ್ಮತಾರೆ, ಕಾರ್ಯ ವಿಘ್ನ ನೋಡಿಕೊಂಡು ಹೆಜ್ಜೆ ಇಡಬೇಕು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಪರರಿಂದ ಗುರುಗಳ ಆಶೀರ್ವಾದದಿಂದ ನಿಮ್ಮ ಕಾರ್ಯಗಳಲ್ಲಿ ಜಯ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿ ಮಿತ್ರರಿಂದ ಸಹಾಯ, ಪರರಿಂದ ಸಹಾಯ ಇದನ್ನು ಪಡ್ಕೋಬೋದು, ತಪ್ಪಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ, ಸ್ವಲ್ಪ ರೋಗ ಭಯ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಇದೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಲಾಭ ಇದೆ, ಆದರೂ ಆರೋಗ್ಯದಲ್ಲಿ ಗಮನ ಕೊಡಲೇಬೇಕು, ಟೆನ್ಷನ್ ಮಾಡ್ಕೋಬೇಡಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಅನುಕೂಲ, ದ್ರವ್ಯ ಲಾಭಗಳು ಇದೆಲ್ಲ ಉಂಟು. ರೇವತಿ ನಕ್ಷತ್ರ ಮೀನರಾಶಿ ಖಂಡಿತವಾಗಿ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ, ಆದ್ದರಿಂದ ಎಚ್ಚರವಾಗಿರಬೇಕಾಗ್ತದೆ. ಎಂದಿನಂತೆ ದಿನ ಬರುವ ಲಾಭಕ್ಕೇನು ತೊಂದರೆ ಇಲ್ಲ. ಹೊಸ ಕಾರ್ಯಗಳಲ್ಲಿ ಕೈ ಹಾಕಿದ್ರೆ ಪ್ಲಾನ್ನ ಸರಿಯಾಗಿ ಮಾಡಿಕೊಂಡು ಮಾಡಿ, ಇಲ್ಲವಾದರೆ ಇನ್ನೊಂದು ದಿನ ನೋಡ್ಕೊಳ್ಳೋಣ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ.
ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.